ಭಾರತದ ಪ್ರಧಾನಿ ಇವರಿಗೆ ಟೆರರಿಸ್ಟ್ ಅಂತ. ಒಂದು ಟೈಮ್ ಒಳಗ ಕೇಸರಿ ಭಯೋತ್ಪಾದನೆ ಅಂದವರು ನಿಜವಾದ ಭಯೋತ್ಪಾದಕರಿಗೆ ಏನಂತಂದ್ರು. ರಾಹುಲ್ ಗಾಂಧಿ ಅವ್ರಿಗೆ ಭಯೋತ್ಪಾದಕರಂದ್ರ ಬಹಳ ರೆಸ್ಪೆಕ್ಟ್. ಸುರ್ಜೇವಾಲಾ ಅವರ ಬಾಯಿಂದನೂ ಅವ್ರಿಗೋಸ್ಕರ ಗೌರವದ ಮಾತು ಬರ್ತಿತ್ತು. ಹಿಂದೂಗಳಂದ್ರ ಆಗಂಗಿಲ್ಲ ದಿಗ್ವಿಜಯ್ ಸಿಂಗ್, ಆದ್ರೆ ಟೆರರಿಸ್ಟ್ ಅಂದ್ರ ಬಹಳ ಪ್ರೀತಿ. ಟೆರರಿಸ್ಟ್ಗಳು ಪೂಜನೀಯ, ದೇಶದ ಪ್ರಧಾನಿ ಟೆರರಿಸ್ಟ್. ಇವ್ರಿಗೆಲ್ಲ ಏನ್ ಹೇಳ್ಬೇಕ್ರಿ? ಮಾತಾಡೋದೆಲ್ಲ ಮಾತಾಡಿ ಬೈ ಮಿಸ್ ಆಗಿ ಹೇಳಿನಿ ಅಂದ್ರ ಹೆಂಗ್ ನಂಬೋದು? ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ನಿನ್ನೆ ನರೇಂದ್ರ ಮೋದಿ ಅವರಿಗೆ ಟೆರರಿಸ್ಟ್ ಅಂತ ಕರೆದ್ರು. ಟೆರರಿಸ್ಟ್ ಅಂತ ಕರೆದಿರಲ್ರಿ ಅಂತ ಪತ್ರಕರ್ತರ ಪ್ರಶ್ನೆ ಕೇಳಿದ್ಕ ಸಾರಿ ಅಂತಾನೂ ಕೇಳಿದ್ರು. ಮಿಸ್ ಆಗಿ, ಟಂಗ್ ಟ್ವಿಸ್ಟ್ ಆಗಿ, ಬಾಯಿ ತಪ್ಪಿ ಹೇಳಿನಿ ಅಂತ ಹೇಳಿದ್ರು. ಬಟ್ ಅವ್ರು ಹೇಳಿದ್ದು ಮಿಸ್ ಆಗಿ ಹೇಳ್ದಂಗಿತ್ತು, ಬೇಕಂತ ಮನಸ್ಸಿಂದಾನ ಬೈ ಹಾರ್ಟ್ ಹೇಳ್ದಂಗಿತ್ತು. ಕೇಳಿಸ್ಕೊಂಡ್ಬಿಟ್ರಿ. How can they join with Modi, who is a terrorist? How can they join with Modi, who is a terrorist, and who won't believe in equality? ಈಗ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು 50-60 ವರ್ಷದಿಂದ ಕಾಂಗ್ರೆಸ್ ಒಳಗ ಇದ್ದಾರ. ಕಾಂಗ್ರೆಸ್ಸಿನ ಜಾಹಿಮಾನನ ಅಂತದ್ದೈತಿ. ಮತ್ತೆ ಖರ್ಗೆ ಕಾಕಾರ ಏನ್ ಮಾಡಬೇಕು? ಟೆರರಿಸ್ಟ್ಗಳನ್ನ ಹೊಗಳೋದು, ದೇಶದ ಪ್ರಧಾನ ಮಂತ್ರಿಯನ್ನ ಟೆರರಿಸ್ಟ್ ಅನ್ನೋದು ಉಲ್ಟಾ ಕೇಸ್ ಐತಲ್ಲಿ. ಖರೀರಿ, ಭಾರತಕ್ಕ ಸಾಕಷ್ಟು ಕೆಟ್ಟ ಕೆಲಸ ಮಾಡಿದವರು, ನಮ್ಮ ಭಾರತ ದೇಶದ ನಾಶವನ್ನ ಬಯಸುವಂತ ಟೆರರಿಸ್ಟ್ಗಳು ಇವರಿಗೆ ಬಹಳ ದೊಡ್ಡ ಮನುಷ್ಯರ್ಗತ್ಲೆ ಕಾಣಿಸ್ತಾರ. ಅದಕ್ಕಾಗಿ ಕಾಂಗ್ರೆಸ್ ವಲಯದ ಮಂದಿ ಟೆರರಿಸ್ಟ್ಗಳಿಗೆ ರೆಸ್ಪೆಕ್ಟ್ ಆಗಿ ಮಾತಾಡ್ಯಾರ. ಒಂದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ನಮ್ಮ ರಾಹುಲ್ ಗಾಂಧಿ ಅವರು ಮಸೂದ್ ಅಜರ್ ಜಿ ಅಂತ ಅಂದ್ರು. ಈ ಮಸೂದ್ ಅಜರ್ ಏನ್ ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ. ಮಸೂದ್ ಅಜರ್ ಜಿ ಅನ್ನಕ, ಜಿ ಅಂದ್ರೆ ಗೊತ್ತೈತಲ್ರಿ, ನಮ್ಮ ಕಡೆ ನಾವು ರೀ ಅಂತೀವಲ್ಲ, ಬರ್ರಿ, ಕುಂದ್ರಿ, ಹೋಗ್ರಿ ಹಿಂಗೆಲ್ಲ ಮಾತಾಡ್ತೀವಲ್ರಿ ಬಹುವಚನದಾಗ. ಹಂಗ ಬಹಳಷ್ಟು ರೆಸ್ಪೆಕ್ಟ್ ಇಂದ ಮಾತಾಡೋದು. ದೊಡ್ಡ ದೊಡ್ಡ ಮಂದಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರ, ಒಪ್ಕೊಂಡು. ಜಾಗತಿಕ ಮಟ್ಟದ ಭಯೋತ್ಪಾದಕರಿಗೆ ಜಿ ಅಂತ ಕರ್ತಾರ. तो एयरक्राफ्ट में मसूद अजहर जी के साथ बैठकर मसूद अजहर जी के साथ बैठकर मसूद अजहर जी के साथ बैठकर ಈ ಮಸೂದ್ ಅಜರ್ ಭಾರತದ ದ್ರೋಹಿ, ದೊಡ್ಡ ಭಯೋತ್ಪಾದಕ. ಯಾವಾಗ ಭಾರತವನ್ನ ನಾಶ ಮಾಡ್ಲಿ ಅಂತ ಕಾಯಕತ್ತಿರೋ, ಭಾರತದ ಮೇಲೆ ಸಾಕಷ್ಟು ಪಿತೂರಿ ಮಾಡಿ ನಮಗೆ ಬಹಳಷ್ಟು ತೊಂದರೆ ಕೊಟ್ಟು ನಮ್ಮ ಭಾರತೀಯ ಜನಸಾಮಾನ್ಯರ ಸಾವಿಗೆ ಕಾರಣ ಆಗಿರುವಂತ ಟೆರರಿಸ್ಟ್ ಇವ. ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ನ ಸಂಸ್ಥಾಪಕ ಇವ. ಅದು ಟೆರರಿಸ್ಟ್ ಆರ್ಗನೈಸೇಷನ್. 2001 ಸಂಸತ್ ಭವನದ ಮೇಲೆ ದಾಳಿ ಆಗ್ತೈತಿ ನೋಡ್ರಿ, ಅದ್ರೊಳಗ ಇವನ ಕೈವಾಡನೂ ಇತ್ತು ಅಂತ ಆರೋಪ ಐತಿ. 2019 ಪುಲ್ವಾಮಾ ಅಟ್ಯಾಕ್ ನ ಮಾಸ್ಟರ್ ಮೈಂಡ್ ಇವನ ಅದಾನ. ಇದೇ ಮಸೂದ್ ಅಜರ್ನ ಉರಿ ಒಳಗ ಅಟ್ಯಾಕ್ ಮಾಡಿಸಿದ್ದ. ಕಂದಹಾರ ವಿಮಾನ ಹೈಜಾಕ್ ಮಾಡಿದ್ರು ನೋಡ್ರಿ, ಇದ ಮಸೂದ್ ಅಜರ್ನ ಬಿಡ್ರಿ ಅಂತ ಅಟ್ಯಾಕ್ ಮಾಡಿ ಅಪಹರಣ ಮಾಡ್ಕೊಂಡು ಹೋಗಿದ್ರು. ಅಂತ ಮಸೂದ್ ಅಜರ ನಮ್ಮ ರಾಹುಲ್ ಗಾಂಧಿ ಅವ್ರಿಗೆ ಬಹಳ ರೆಸ್ಪೆಕ್ಟ್ಫುಲ್ ಮ್ಯಾನ. ಏನೇ ದೊಡ್ಡ ಸಾಧನೆ ಮಾಡ್ಯಾನ ಇವ ಅನ್ನೋ ಹಂಗ ಜಿ ಅಂತ ಕರೀತಾರ. ನೆಕ್ಸ್ಟ್ ಹಾಫೀಜ್ ಸಯ್ಯದ್ ಸಾಹಾಬ್ ಅಂತಾರ. ಕಾಂಗ್ರೆಸ್ನ ಧೀರ ನಾಯಕ, ದೊಡ್ಡ ನಾಯಕ, ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಅವರು. ಇವರೇ ಸ್ಯಾಫ್ರಾನ್ ಟೆರರಿಸಂ ಅಂತ ಹೇಳಿದವರು. ಕೇಸರಿ ಭಯೋತ್ಪಾದನೆ ಹೆಸರನ್ನ ಹುಟ್ಟಾಕಿದ್ದ ಇವರೇ. ಇಂಥವ್ರು ಹಿಂದೂಗಳೊಳಗೆ ಇವ್ರಿಗೆ ಟೆರರಿಸಂ ಕಾಣಿಸ್ತು. ಆದ್ರ ಯಾವಾಗ್ಲೂ ಟೆರರಿಸಂ ಮಾಡಾಕತ್ತಿರುವಂತ ಹಾಫೀಜ್ ಸಯ್ಯದ್ ಇವ್ರಿಗೆ ಸಾಹೇಬ್ ಅಂತ ಅನ್ಸದ್ರಂತ. ಸಾಹಾಬ್ ಅಂದ್ರೆ ಏನ್ರಿ ಅರ್ಥ? ನಮ್ಕಿನ್ನ ಮ್ಯಾಲ ಇದ್ದವ್ರಿಗೆ ಸಾಹಾಬ್ ಅಂತೀವಿ ನಾವು. ಇವ್ರಕಿನ್ನ ಮ್ಯಾಲ ಏನ್ ಹಂಗಂದ್ರ ಟೆರರಿಸ್ಟ್ಗಳು. हाफिज सईद साहब वो तो साफ है. ಇದ ಹಾಫೀಜ್ ಸಯ್ಯದ್ನ ಅಮೆರಿಕ ಸೇರಿ ಬಹಳಷ್ಟು ದೇಶಗಳು ಹುಡುಕ್ಯಾಡಕತ್ತಾವ. ಡಾಲರ್ ಗಟ್ಲೆ ರೊಕ್ಕ ಇಡಾಕತ್ತಾವ. ಇವನ್ನ ಹುಡುಕಿ ಕೊಟ್ರ ವಿಶ್ವಸಂಸ್ಥೆ ಇವನ್ನ ಜಾಗತಿಕ ಭಯೋತ್ಪಾದಕ ಅಂತ ಘೋಷಣೆ ಮಾಡ್ಬಿಟ್ಟೈತಿ. ಸಿಕ್ರ ಇವ್ ಕಲಾಸ ಅಂತವಂಗ ಸಹಾಬ್ ಅಂತ ಕರೀತಾರ ದಿಗ್ವಿಜಯ್ ಸಿಂಗ್ ಅವರು. 2008 26/11 ಮುಂಬೈ ಅಟ್ಯಾಕ್ಗ ಇವ ಮಾಸ್ಟರ್ ಮೈಂಡ್. ಅಲ್ಲಿ ಎಷ್ಟು ಅಮಾಯಕ ಜೀವ ಹಾದುರಿ. ನಮ್ಮ ದೇಶದಾಗ ಅರಾಜಕತೆ ಸೃಷ್ಟಿ ಮಾಡಕ ಕಾಯ್ಕೊತ್ ಕೂತಿದ್ದು ಜೀವ ಇದು, ಕೆಟ್ಟ ಹುಳು ಇದು. ಅವನಿಗೆ ಸಹಾಬ್ ಅಂತಾರ. ಕಾಶ್ಮೀರದಾಗ ಅಸ್ಥಿರತೆ ಹುಟ್ಕೊಂಡೈತಿ ಅಂದ್ರ ಇವನೇ ಅದಕ್ಕೆ ಮುಖ್ಯ ಕಾರಣ. ಅಂತ ಟೆರರಿಸ್ಟ್ ನಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ಸಾಹೇಬ್ ಆಗ್ಬಿಡ್ತಾರ.
ಇಷ್ಟ್ರ ಮೇಲೆ ಅರ್ಥ ಮಾಡ್ಕೊರಿ. ನೆಕ್ಸ್ಟ್ ಅಫ್ಜಲ್ ಗುರು ಜಿ ಮತ್ತ ರೆಸ್ಪೆಕ್ಟ್ ಬಂತಿಲ್ಲ ಯಾರಿಗೆ? ಅಫ್ಜಲ್ ಗುರುಗ. ಯಾರಂದಿದ್ದು? ರಣದೀಪ್ ಸುರ್ಜೇವಾಲಾ. ಯಾವಾಗ್ಲೂ ಕರ್ನಾಟಕದಾಗ ರಣದೀಪ್ ಸುರ್ಜೇವಾಲಾ ಅವ್ರ ಹೆಸರು ಕೇಳ್ತಿರ್ತೈತಿ. ಕಾಂಗ್ರೆಸ್ನ ನಾಯಕ, MP. ಇವರು ಅಫ್ಜಲ್ ಗುರು ಜಿ ಅಂತಂದಿದ್ರು. ಅಂದ್ರ ರೆಸ್ಪೆಕ್ಟ್ ಕೊಟ್ಟಿದ್ರು ಅಫ್ಜಲ್ ಗುರುಗೆ. ಇವ ಯಾರು ಹೇಳ್ರಿ? 2001 ಸಂಸತ್ ಭವನದ ಮೇಲೆ ದಾಳಿ ಆಯ್ತಲ್ಲ, ಅದ್ರ ಮಾಸ್ಟರ್ ಮೈಂಡ್ ಇವ. ಸಿಕ್ಕಾಕೊಂಡ ನಮ್ಮ ನ್ಯಾಯ ವ್ಯವಸ್ಥೆ ಇವನಿಗೆ ಗಲ್ಲು ಶಿಕ್ಷೆ ಕೊಡ್ತು. ಈಗ ಸತ್ತು ಹೋಗ್ಯಾನವ. ಗಲ್ಲು ಶಿಕ್ಷೆ ಅನುಭವಿಸಿ ಸತ್ತು ಹೋಗಿರೋ ಮನುಷ್ಯಾಗ ಜಿ ಅಂತ ಕರೀತಾರು ಅಂದ್ರ ಕಾಂಗ್ರೆಸ್ನ ಮನಸ್ಥಿತಿ ನೋಡ್ರಿ. अफजल गुरुजी को हम, अफजल गुरुजी को हम, अफजल गुरुजी को हम. ರಾಹುಲ್ ಗಾಂಧಿ ಅವರ ಡೆಮೋಕ್ರಸಿಯನ್ನ ಉಳಿಸ್ಬೇಕು ಅಂತಿರಲ್ಲ, ಅದೇ ಡೆಮೋಕ್ರಸಿಯ ಟೆಂಪಲ್ ಅನಿಸ್ಕೋತೈತಿ ಸಂಸತ್ ಭವನ. ಅದ್ರ ಮೇಲೆ ಅಟ್ಯಾಕ್ ಮಾಡಿದವ್ರಿಗೆ ಜಿ ಅಂದ್ರ ಏನ್ರಿ ಅರ್ಥ? ಅಲ್ಲ, ಈ ಕಾಂಗ್ರೆಸ್ ಬೇಕಂತ ಮಾಡ್ತೈತೋ, ಮಾಡೋದೆಲ್ಲ ಮಾಡಿ ಆಮೇಲೆ ಮಿಸ್ ಆಗಾಯ್ತು ಅಂತ ತ್ಯಾಪಿ ಹಾಕ್ತೈತೋ ಗೊತ್ತಾಗ್ಬಲ್ತು. ಇಷ್ಟೆಲ್ಲ ಮಾತಾಡಿದ್ದೀವ್ರು ಸಮಜಾಯಿಷಿ ಕೊಟ್ಟಿದ್ದೇನ್ರಿ? ಟಂಗ್ ಟ್ವಿಸ್ಟು ಬೈ ಮಿಸ್ ಆಗಿ ಬಂತು. ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀವಿ, ಹಂಗ ಮಿಸ್ ಆಗಿ ರೆಸ್ಪೆಕ್ಟ್ ಬಂದೈತಿ ಬಿಡು ಅನ್ನೋ ಮಾತು ಹೇಳಿದ್ರು. ಅಸಲಿಗೆ ಕಾರಣನ ಬೇರೆ ಐತ್ರಿ. ಟಂಗ್ ಟ್ವಿಸ್ಟ್ ಆಗಿ ಬಂದ್ರ ಅದು ಹೆಂಗ್ರಿ ಜಿ ಸಾಹೇಬ್ ಅಂತ ಬರ್ತೈತಿ? ಅದು ಹೆಂಗ BJP ಅವ್ರ ಬಗ್ಗೆ ಮಾತಾಡ್ಬೇಕಾದ್ರ ಹೊಲಸು ಮಾತು ಹೊರಗೆ ಬರ್ತಾವು. ಚೋರ್ ಹೇ, ಚಾಯ್ ವಾಲಾ ಹೇ, ಟೆರರಿಸ್ಟ್ ಇಂಥವೆಲ್ಲ ಮಾತು ಬರ್ತಾವು. ಅದೇ ಟೆರರಿಸ್ಟ್ಗಳ ಬಗ್ಗೆ ಜಿ ಸಾಹೇಬ್ ಅನ್ನೋ ಮಾತು ಹೆಂಗೆ ಬರ್ತಾವ? ಅದೇನು ಅಲ್ರಿ, ಇದು ತುಷ್ಟೀಕರಣ ಐತಿ. ಯಾಕಂದ್ರ ಪಾಕಿಸ್ತಾನದವ್ರ ಬಗ್ಗೆ ಚಲೋ ಮಾತಾಡಿದ್ರಿ, ಟೆರರಿಸ್ಟ್ ಬಗ್ಗೆ ಚಲೋ ಮಾತಾಡಿದ್ರಿ ಅಂದ್ರ ಅವ್ರನ್ನ ನಂಬೋ, ಅವ್ರಿಗೋಸ್ಕರ ಅಂತ ಇರೋ ಇಲ್ಲಿನ ಮಂದಿಗೆ ಖುಷಿ ಆಗ್ತೈತಿ. ಕಾಂಗ್ರೆಸ್ ಅವರು ನಮ್ಮ ನಾಯಕರ ಬಗ್ಗೆ ಮಾತಾಡಕತ್ತಾರಂತ ಇಲ್ಲಿನ ಒಂದು ಸ್ವಲ್ಪ ಮಂದಿ ಕುಣಿದಾಡಿ ಕಾಂಗ್ರೆಸ್ಗೆ ಓಟ್ ಹಾಕ್ತಾರ. ಇದಕ್ಕೋಸ್ಕರ ಕಾಂಗ್ರೆಸ್ ಹಿಂಗೆ ಮಾಡ್ತೈತಿ. ಇದಷ್ಟೇ ಅಲ್ರಿ, ಹೊರಗಿನ ನೆಟ್ವರ್ಕ್ ಜೋಡಿ ಚಲೋ ಇರ್ಬೇಕು ಅನ್ನೋದನ್ನು ಕಾಂಗ್ರೆಸ್ಗೆ ಗೊತ್ತಿತ್ತು. ಹಿಂಗಾಗಿನ ಈ ರೀತಿಯ ಜಿ ಸಾಹಬ್ ಅನ್ನೋ ಮಾತುಗಳು ಬಂದು. ಈಗ ಮಲ್ಲಿಕಾರ್ಜುನ ಖರ್ಗೆ ಕಾಕಾರು ಬೈ ಮಿಸ್ ಆಗಿ ಟೆರರಿಸ್ಟ್ ಅಂದಿನಿ ನರೇಂದ್ರ ಮೋದಿಗೆ ಅಂತ ಹೇಳಿದ್ರಲ್ರಿ, ಅವರೆಲ್ಲನು ಬೈ ಮಿಸ್ ಆಗಿ ಜಿ ಅಂದಿನಿ ಸಾಹಬ್ ಅಂದಿನಿ ಅಂದ್ರು. ಇದೇನೂ ಇಲ್ರಿ, ಮನಸ್ಸಿನ ಮಾತು ಹೊರಗೆ ಹಾಕಿ ಬಿಡೋದು, ಆಮೇಲೆ ಅದಕ್ಕೆ ತ್ಯಾಪಿ ಹಾಕೋದು, ಮಂದಿ ಕಣ್ಣಿಗೆ ಮಣ್ಣೆರ್ಚೋದು.